ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಅತ್ಯಂತ ರುಚಿಕರವಾಗಿರುವಂತಹ ಹುಣಸೆಕಾಯಿ ತೊಕ್ಕು ಮಾಡುವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಹುಣಸೆಕಾಯಿ ತೊಕ್ಕು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ, ತುಂಬ ಸುಲಭ ಮಾಡೋದು ಸಹ ಇದು. ಮತ್ತು ನಾನು ಯಾವಾಗಲೂ ಹೇಳೋಂಗೆ ತೊಕ್ಕು ಉಪ್ಪಿನಕಾಯಿ ಎಲ್ಲ ನಮ್ಮ ಅಡುಗೆಯ ಒಂದು ಭಾಗ. ಒಂದು ಸ್ವಲ್ಪ ಊಟದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಒಂದು ಅರ್ಧ ಕೆಜಿಯಷ್ಟು ಈ ಹಸಿ ಹುಣಸೆಕಾಯಿನ ತೊಗೊಂಡಿದ್ದೀನಿ. ಅಂದರೆ ಇದೆಲ್ಲ ನಾವು ಅಂಗಡಿಯಿಂದ ತಂದಿರೋದೇನೆ. ಇವಾಗೆಲ್ಲ ಇಲ್ಲಿ ಬೆಂಗಳೂರಲ್ಲೆಲ್ಲೂ ಸಿಗೋಲ್ಲ, ನಿಮಗೂ ಎಲ್ಲ ಗೊತ್ತೇ ಇರುತ್ತೆ. ಇದನ್ನು ತಂದಮೇಲೆ ಇದನ್ನೆಲ್ಲ ಒಂದೆರಡು ಸಲ ಚೆನ್ನಾಗಿ ತೊಳೆದು ಒರೆಸಿ ನೀರಿಲ್ದಿರೋ ಇರೋ ಥರ ಒಣಗಿಸಿನೂ ಇಟ್ಕೊಳ್ಬೇಕು ಫಸ್ಟು. ಆಮೇಲೆ ಇದರಲ್ಲಿರೋ ನಾರಿನಂಶ, ಬೀಜ ಎಲ್ಲ ತೆಗಿಬೇಕು. ಬೀಜ ಏನಾದರೂ ಇನ್ನೂ ಆಗಿಲ್ಲ ಅಂತಂದರೆ ಬರೀ ಮೇಲ್ಗಡೆ ಸಿಪ್ಪೆ ತೆಗೆದ್ರೆ ಸಾಕಾಗುತ್ತೆ, ಬೀಜ ಏನು ತೆಗಿಯೋ ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ಏನಾದರೂ ಈ ಥರ ಬೀಜ ಆಗಿತ್ತು ಹಾಗೆ ಅಂತಂದರೆ ಬೀಜನೂ ತೆಗಿಬೇಕು, ಮತ್ತು ಅದ್ರ ಸುತ್ತಲೂ ಒಂದು ಪದರ ಇರುತ್ತೆ ನೋಡಿ, ಆ ಪದರನೂ ಸಹ ತೆಗಿಬೇಕು, ಮತ್ತು ಈ ಸಿಪ್ಪೆನೂ ಸಹ ತೆಗಿಬೇಕು. ಇದನ್ನು ತೆಗಿಯೋಕ್ಕೆ ಎರಡೇ ವಿಧಾನ ಇರೋದು. ಒಂದು ಈ ಥರ ಚಾಕುನಲ್ಲಿ ಕತ್ತರಿಸ್ಬಿಟ್ಟು ತೆಗಿಬೇಕು, ಇಲ್ಲಾಂದರೆ ಕಲ್ಲಲ್ಲಿ ಜಜ್ಜಿಬಿಟ್ಟು ಆರಿಸಿ ತೆಗಿಬೇಕು. ಅದು ಸ್ವಲ್ಪ ಕಷ್ಟ, ಅದಕ್ಕೆ ಈ ವಿಧಾನದಲ್ಲಿ ತೆಗೆದಿದ್ದೀನಿ ನಾನು. ಎಲ್ಲದನ್ನು ಈ ಥರ ತೆಗೆದಿಟ್ಕೊಳ್ಬೇಕು. ಇದೇ ಸ್ವಲ್ಪ ಕಷ್ಟದ ಕೆಲಸ, ತಡ ಆಗೋವಂಥದ್ದು, ತಾಳ್ಮೆಯಾಗಿ ಮಾಡ್ಕೊಳ್ಬೇಕು. ಇದೊಂದು ಆಗೋದ್ರೆ ಈ ಹುಣಸೆಕಾಯಿ ತೊಕ್ಕು ಆಯಿತು ಅಂತಲೇ. ಈಗ ಸಿಪ್ಪೆ ನಾರು ಎಲ್ಲ ತೆಗೆದಿಟ್ಕೊಂಡಾಗಿದೆ, ಬೀಜ ಎಲ್ಲನೂ. ಈಗ ಇದಕ್ಕೆ ಒಂದು ಸಣ್ಣ ಬಾಣಲೆ ಇಟ್ಕೊಳ್ಳೋಣ. 1 ಟೀ ಸ್ಪೂನ್ ಮೆಂತ್ಯ ಕಾಳು ಹಾಕಿಬಿಟ್ಟು ಸ್ವಲ್ಪ ಕೆಂಪಿಗೆ ಹುರ್ಕೊಳ್ಳೋಣ. ಇದು ಹಸಿದು ಸಹ ಪುಡಿ ಮಾಡಿ ಹಾಕ್ಬೋದು, ಆದರೂ ನಮಗೆ ಹುರಿದು ಹಾಕಿನೇ ಅಭ್ಯಾಸ, ಅದಕ್ಕೋಸ್ಕರ ಹುರಿದಿಟ್ಕೊಂಡಿದ್ದೀನಿ. ಇದನ್ನು ಹುರಿದು ಆರಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಬಾಣಲೆಗೆ ಒಂದು 50 ml ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ತಿದ್ದಂಗೆ 1 ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಕುಟ್ಟಿದ ಮೇಲೆ ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ತಣ್ಣಗಾಗೋಕ್ಕೆ ಬಿಡೋಣ. ಎಣ್ಣೆ ಸ್ವಲ್ಪ ತಣ್ಣಗಾದ ಮೇಲೆ ಅರ್ಧ ಟೀ ಸ್ಪೂನ್ ಇಂಗು ಹಾಕ್ಕೊಳ್ಳೋಣ. ಹಾಗೆ ಅದ್ರ ಜೊತೆಗೇ ಅರಿಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನೆಲ್ಲ ಬೆರೆಸ್ಬಿಟ್ಟು ಈ ಒಗ್ಗರಣೆ ತಣ್ಣಗಾಗೋಕ್ಕೆ ಪಕ್ಕ ಇಟ್ಬಿಡೋಣ. ಈಗ ನಾವು ಹುರಿದಿಟ್ಟಿದ್ವಲ್ಲ ಮೆಂತ್ಯ, ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ಮಿಕ್ಸರ್ ಜಾರ್ಗೆ ಸೇರಿಸ್ಬಿಟ್ಟು ಇದನ್ನೆಲ್ಲ ಒಂದು ಸಲ ಈ ಥರ ಪುಡಿ ಮಾಡ್ಕೊಳ್ಳೋಣ. ಈಗ ಅದೇ ಮಿಕ್ಸರ್ ಜಾರ್ಗೆ ನಾವು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹುಣಸೆಕಾಯಿನ ಸೇರಿಸ್ಕೊಳ್ಳೋಣ. ಉಪ್ಪು ಒಂದು 2 ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಒಂದು 25 ಗ್ರಾಮ್ ಬರುತ್ತೆ ಅದು. ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು 15 ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಈ ಥರ ತರಿತರಿಯಾಗಿ ರುಬ್ಕೊಳ್ಬೇಕು. ಸ್ವಲ್ಪ ಚಮಚದಲ್ಲಿ ಮೇಲೆ ಕೆಳಗೆ ಮಾಡಿ ರುಬ್ಕೊಳ್ಬೇಕು, ಯಾವುದೇ ರೀತಿಯಾಗಿರೋ ನೀರನ್ನೆಲ್ಲ ಸೇರಿಸಬಾರ್ದು. ಈಗ ಈ ರುಬ್ಬಿರೋ ಅಂಥ ಮಿಶ್ರಣನ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಅಂದರೆ ನಾವು ಬೆರೆಸ್ತಾ ಅದು ಎಣ್ಣೆ ಅಂಶನೆಲ್ಲ ಹೀರ್ಕೊಳ್ಳುತ್ತೆ, ಅದನ್ನು ಆ ಥರ ಬೆರೆಸ್ಕೊಳ್ಬೇಕು ಚೆನ್ನಾಗಿ. ನಾನು ಯಾವಾಗಲೂ ಈ ತೊಕ್ಕು ರೆಸಿಪಿ ಎಲ್ಲ ಮಾಡಿದಾಗ ಎಣ್ಣೆ ಜಾಸ್ತಿ, ಖಾರ ಜಾಸ್ತಿ ಹಾಗೆ ಅಂತೆಲ್ಲ ಕೆಲವರು ಕಾಮೆಂಟ್ ಮಾಡ್ತಾ ಇರ್ತಾರೆ. ತೊಕ್ಕು ಅಂದ್ರೇ ಅದೇ ಥರನೇ. ನಾನು ಯಾವಾಗಲೂ ಹೇಳೋಂಗೆ ಇದೇನು ಮೇಯ್ನ್ ಅಡುಗೆ ಅಲ್ಲ, ಒಂದು ಸ್ವಲ್ಪ ನೆಂಚ್ಕೊಳ್ಳೋ ಅಂಥ ಪದಾರ್ಥ, ಹಾಗಾಗಿ ಇದೇನು ಜಾಸ್ತಿ ಆಗೋದಿಲ್ಲ. ಈ ಒಂದು ಅತ್ಯಂತ ರುಚಿಕರ ಹುಣಸೆಕಾಯಿ ತೊಕ್ಕು ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.